ಸರ್ಕಾರ ಅಸ್ಥಿರಗೊಳಿಸೋ ಪ್ರಯತ್ನ ನಡೀತಾ ಇದೆ ಸರ್. ಈಗಾಗಲೇ ನಿನ್ನೆ ಮೊನ್ನೆ ಹೇಳಿದ್ದೆ, ಮತ್ತೆ ಪದೇ ಪದೇ ಹೇಳೋದು ಬೇಕಾಗಿಲ್ಲ. ಈಗಾಗಲೇ ನಮ್ಮವರೆಲ್ಲ ಎಜುಟೇಷನ್ ಮಾಡ್ತಾ ಇದ್ದಾರೆ, ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ, ಎಲ್ಲನೂ ಕೂಡ ಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳಿದ್ದಾರೆ. ಅದನ್ನೇ ತಿರುಗಿ ನಾವು ಹೇಳ್ತಕ್ಕಂಥದ್ದು ಸರಿ ಅಲ್ಲ. ಸಿಎಂ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ವಿಪಕ್ಷಗಳು. ಸರ್ಕಾರ ಅಸ್ಥಿರಗೊಳಿಸೋ ಪ್ರಯತ್ನ ನಡೀತಾ ಇದೆ ಸರ್. ಈಗಾಗಲೇ ನಿನ್ನೆ ಮೊನ್ನೆ ಹೇಳಿದ್ದೆ, ಮತ್ತೆ ಪದೇ ಪದೇ ಹೇಳೋದು ಬೇಕಾಗಿಲ್ಲ. ಈಗಾಗಲೇ ನಮ್ಮವರೆಲ್ಲ ಎಜುಟೇಷನ್ ಮಾಡ್ತಾ ಇದ್ದಾರೆ, ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ, ಎಲ್ಲನೂ ಕೂಡ ಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳಿದ್ದಾರೆ. ಅದನ್ನೇ ತಿರುಗಿ ನಾವು ಹೇಳ್ತಕ್ಕಂಥದ್ದು ಸರಿ ಅಲ್ಲ. ಸಿಎಂ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ವಿಪಕ್ಷಗಳು. ಸರ್ಕಾರ ಅಸ್ಥಿರಗೊಳಿಸೋ ಪ್ರಯತ್ನ ನಡೀತಾ ಇದೆ ಸರ್. ಈಗಾಗಲೇ ನಿನ್ನೆ ಮೊನ್ನೆ ಹೇಳಿದ್ದೆ, ಮತ್ತೆ ಪದೇ ಪದೇ ಹೇಳೋದು ಬೇಕಾಗಿಲ್ಲ. ಈಗಾಗಲೇ ನಮ್ಮವರೆಲ್ಲ ಎಜುಟೇಷನ್ ಮಾಡ್ತಾ ಇದ್ದಾರೆ, ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ, ಎಲ್ಲನೂ ಕೂಡ ಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳಿದ್ದಾರೆ. ಅದನ್ನೇ ತಿರುಗಿ ನಾವು ಹೇಳ್ತಕ್ಕಂಥದ್ದು ಸರಿ ಅಲ್ಲ. ಸಿಎಂ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ವಿಪಕ್ಷಗಳು. ಸರ್ಕಾರ ಅಸ್ಥಿರಗೊಳಿಸೋ ಪ್ರಯತ್ನ ನಡೀತಾ ಇದೆ ಸರ್. ಈಗಾಗಲೇ ನಿನ್ನೆ ಮೊನ್ನೆ ಹೇಳಿದ್ದೆ, ಮತ್ತೆ ಪದೇ ಪದೇ ಹೇಳೋದು ಬೇಕಾಗಿಲ್ಲ. ಈಗಾಗಲೇ ನಮ್ಮವರೆಲ್ಲ ಎಜುಟೇಷನ್ ಮಾಡ್ತಾ ಇದ್ದಾರೆ, ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ, ಎಲ್ಲನೂ ಕೂಡ ಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳಿದ್ದಾರೆ. ಅದನ್ನೇ ತಿರುಗಿ ನಾವು ಹೇಳ್ತಕ್ಕಂಥದ್ದು ಸರಿ ಅಲ್ಲ. ಸಿಎಂ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ವಿಪಕ್ಷಗಳು.